ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಅವರ ಕಚೇರಿ ಮುಖಾಂತರ ಶಾಸಕರ ಭವನದಲ್ಲಿರ್ತಕ್ಕಂಥ 224 ಭವನಕ್ಕೂ ಕೂಡ ಸ್ಮಾರ್ಟ್ ಲಾಕ್ ಅಂದರೆ ನಮಗೆ ಏನು ನಾವು ಬೀಗವನ್ನು ಹಾಕ್ತೀವಿ ಅದಕ್ಕೆ ಒಂದು ಡೋರ್ ಲಾಕ್ನ ಅಳವಡಿಸಿದ್ದಾರೆ. ಅದಕ್ಕೆ ಸ್ಮಾರ್ಟ್ ಲಾಕ್ ಅಂತೇಳಿ ಕರೀತಾರೆ. ನಾವೇನು ಅದನ್ನೇನು ಕೇಳಿತ್ತಿಲ್ಲ, ಆದರೂ ಕೂಡ ಅವರ ಕಚೇರಿ ವತಿಯಿಂದ ಇದನ್ನು ಇನ್ಸ್ಟಾಲೇಷನ್ನ ಪ್ರತಿಯೊಂದು ರೂಮ್ಗೂ ಕೂಡ ಮಾಡಿದ್ದಾರೆ. ನಮಗೆ ಏನು ಕೊಟ್ಟಿದ್ದಾರೆ ಭವನವನ್ನು ಅದಕ್ಕೆ ಇನ್ಸ್ಟಾಲೇಷನ್ನ ಮಾಡಿದ್ದಾರೆ. ಎಲ್ಲ ಒಂದು ರೀತಿಯಲ್ಲ ಇನ್ಸ್ಟಾಲೇಷನ್ ಮಾಡಿರ್ತಕ್ಕಂಥ ಲಾಕ್ ವೆಚ್ಚಕ್ಕೂ ಇವರು ಅಲ್ಲಿ ಬಿಲ್ ಮಾಡಿರ್ತಕ್ಕಂಥ ವೆಚ್ಚಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದರೆ ಒಂದು ಲಾಕನ್ನು ಪರ್ಚೇಸ್ ಮಾಡ್ತಕ್ಕಂಥ ಜಾಗದಲ್ಲಿ 3 ಲಾಕನ್ನು ಪರ್ಚೇಸ್ ಮಾಡ್ತಕ್ಕಂಥ ಅಷ್ಟು ಡಿಫ್ರೆನ್ಸ್ ವೆಚ್ಚವನ್ನು ಇವರು ತಮ್ಮ ಕಚೇರಿ ಇದರಲ್ಲಿ ತೋರಿಸಿದ್ದಾರೆ. ನಾನು ನೇರವಾಗಿ ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಮಾರ್ಕೆಟಲ್ಲಿ ನಡೀತಿರ್ತಕ್ಕಂಥ ದರ ಏನಿದೆ ಅಂತಕ್ಕಂಥದ್ದನ್ನ ನಾವು ಎಲ್ಲ ಕಡೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ 11 ಅಂದರೆ ತುಂಬ ಹೈ ಕ್ವಾಲಿಟಿ ಇರ್ತಕ್ಕಂಥ ಸ್ಮಾರ್ಟ್ ಲಾಕರ್ನ ಬೆಲೆ ಇರ್ತಕ್ಕಂಥದ್ದು 11,744 ರೂಪಾಯಿ ವಿತ್ ಸೀಲ್ ಹಾಕಿ ಅವರು ಎಸ್ಟಿಮೇಷನ್ನ ಕೊಟ್ಟಿದ್ದಾರೆ. ಆದರೆ ಇದು ದುರಾದೃಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇದು ನೋಡಿ, ಇದು ಇರೋದ್ರಲ್ಲಿ ಸುಪೀರಿಯರ್ ಕ್ವಾಲಿಟಿ ಅಂದರೆ ನಂಬರ್ 1 ಕ್ವಾಲಿಟಿ ಇರ್ತಕ್ಕಂಥ ಏನು ಸ್ಮಾರ್ಟ್ ಲಾಕ್ ಇದೆ ಅದರದ್ದು ಬೆಲೆ ಬಂದು 11,744 ರೂಪಾಯಿ. ಆದರೆ ಇದು ವಿಧಾನಸಭಾ ಅಧ್ಯಕ್ಷರ ಕಚೇರಿಯಿಂದ ಇದಕ್ಕೆ ಬಿಲ್ ಮಾಡಿರ್ತಕ್ಕಂಥದ್ದು 49,300 ರೂಪಾಯಿ. ಅಂದರೆ ಒಂದು ಲಾಕಿನ ಮೇಲೆ ಇರ್ತಕ್ಕಂಥ ಡಿಫ್ರೆನ್ಸ್ ಅಮೌಂಟು 37,556 ರೂಪಾಯಿ. ಅಂದರೆ ಒಂದು ಲಾಕಿನ ಮೇಲೆ 37,500 ರೂಪಾಯಿ ಹೆಚ್ಚಿಗೆ ಬಿಲ್ ಮಾಡಿದ್ದಾರೆ ಅಂತ ಹೇಳಿದರೆ ಇದು 224 ಲಾಕರ್ಗಳಿಗೆ ಅಲ್ಲಿಗೆ ಎಷ್ಟು ಅನಾವಶ್ಯಕವಾಗಿ ಬಿಲ್ಲನ್ನು ಮಾಡಿ ಇದ್ರ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ನೀವುಗಳು ಊಹೆ ಮಾಡ್ಕೊಬೇಕು. ನಾನೀಗ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಿರ್ತಕ್ಕಂಥದ್ದು ಇದು ತುಂಬ ಸುಪೀರಿಯರ್ ಅಂದರೆ ಇರೋದ್ರಲ್ಲಿ ತುಂಬ ಸುಪೀರಿಯರ್ ಇರ್ತಕ್ಕಂಥ ಲಾಕು. ಏನಿದು ಇದ್ರದ್ದು ಮ್ಯಾಕ್ಸಿಮಮ್ ಏನೇ ಮಾಡಿದ್ರು ಕೂಡ ನಾವು ಗೂಗಲ್ ಚೆಕ್ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ 11,500 ಅಥವಾ ಇನ್ನೂ ಏನು ಅದಕ್ಕಿಂತ ಸುಪೀರಿಯರ್ ಆದರೂ ಕೂಡ ಒಂದು 12,500 ಅಥವಾ ಮ್ಯಾಕ್ಸಿಮಮ್ ಹೋದ್ರೂ ಒಂದು 15,000 ಒಳಗಡೆ ಇದ್ರದ್ದು ಬೆಲೆ ಇರ್ತಕ್ಕಂಥದ್ದು. ಆದರೆ ಇವರು ಮಾತ್ರ ಮಾಡಿರ್ತಕ್ಕಂಥದ್ದು 49,300. ಎಲ್ಲಿಂದ ತಂದರು, ಯಾವ ರೀತಿ ತಂದ್ರು ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೆಂಡರ್ಗೆ ಒಂದು ಪ್ರೋಸೆಸ್ ಇದೆ. ಅಲ್ಲೂ ಕೂಡ ಟೆಂಡರ್ ಪ್ರೋಸೆಸ್ಸಲ್ಲೂ ಕೂಡ ಇವರು ಟೆಂಡರ್ಗೆ ಯಾವ ರೀತಿ ಪ್ರೋಸೆಸ್ಗಳಾಗಬೇಕು ಆ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಬೇಕು ಅಂತೇಳಿ ತಮ್ಮ ಜಿಲ್ಲೆಯ ಆತ್ಮೀಯರಿಗೆ ಕೊಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಒಂದು ರೀತಿಯಲ್ಲಿ ಈ ಲಾಕ್ ವಿಚಾರದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ನಮ್ಮ ವಾದ. ಇದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ಯು ಟಿ ಖಾದರ್ ಅವರು ತುರ್ತಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕೆಂತೇಳಿದರೆ ಇಲ್ಲಿ ನಾವೇನು ಸ್ಮಾರ್ಟ್ ಲಾಕರ್ ಒಂದು ಕೊಟ್ಟಿದ್ದಾರೆ, ಅದೇನು ಬೇಕು ಅಂತ ಯಾರು ಕೇಳಿತ್ತಿಲ್ಲ. ಅದ್ರ ಬೆಲೆಯಲ್ಲೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ಮಾರ್ಕೆಟ್ ಬೆಲೆಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಸುಮಾರು 8,100 ರೂಪಾಯಿ ಇದೆ. ಆದರೆ ಇದಕ್ಕೆ ಬಿಲ್ ಮಾಡಿರ್ತಕ್ಕಂಥ 35,000. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅನಾವಶ್ಯಕವಾಗಿ ದುಂದು ವೆಚ್ಚಗಳನ್ನ ಮಾಡೋದ್ರ ಮುಖಾಂತರ ಎಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕರ ಹಣ ಏನು ರಾಜ್ಯದಲ್ಲಿ ರೈತರು ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣವನ್ನು ಅನಾವಶ್ಯಕವಾಗಿ ಈ ರೀತಿ ಹೆಚ್ಚು ಬಿಲ್ ಮಾಡೋದ್ರ ಮುಖಾಂತರ ಒಂದು ರೀತಿಯಲ್ಲಿ ಅವರ ಕಚೇರಿ ವತಿಯಿಂದ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ನಮ್ಮ ಆರೋಪ. ಈ ನಿಟ್ಟಿನಲ್ಲಿ ಇದರ ಬಗ್ಗೆ ಮಾನ್ಯ ಯು ಟಿ ಖಾದರ್ ಅವರು ಸ್ಪಷ್ಟನೆಯನ್ನು ಕೊಡಬೇಕು. ಸ್ಪಷ್ಟನೆ ಕೊಟ್ಟು ನ್ಯಾಯಾಂಗ ತನಿಖೆಯನ್ನು ಆಗಬೇಕು. ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಬೇರೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಇದರ ಜೊತೆಗೆ ರೂಮ್ಗಳದ್ದು ಸೇಫ್ಟಿ ಲಾಕರ್ ಏನೋ ಕೊಟ್ಟಿದ್ದಾರೆ. ಒಬ್ಬ ಶಾಸಕರ ಕೊಠಡಿಗೆ ಏನೇನು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಸ್ಪೀಕರ್ ಬರೀ ಸ್ಮಾರ್ಟ್ ಲಾಕ್ ಮಾತ್ರ ಅಂತ ಬೇರೆ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ? ಅಲ್ಲ ಸರ್, ಈಗ ಬೆಡ್ಶೀಟು ದಿಂಬು ಅದೆಲ್ಲವನ್ನು ಕೊಡ್ತಾಡಕ್ಕೂ ಅಲ್ಲ. ಬೆಡ್ಶೀಟು ದಿಂಬುಗಳು ಕೆಲವೊಂದು ಹಳೆದಾದಂಥ ಸಂದರ್ಭದಲ್ಲಿ ನಾನು ಕೇಳ್ತಿರ್ತಕ್ಕಂಥದ್ದು ವಿಧಾನಸಭೆ ಒಳಗಡೆ ಕೂಡ ಹಲವಾರು ರೀತಿಯಲ್ಲಿ ದುಂದು ವೆಚ್ಚ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ನೋಡಿದ್ದೀವಿ. ಅದ್ರ ಜೊತೆಗೆ ಬಹುಮುಖ್ಯವಾಗಿ ನಾನು ಹೇಳ್ತಿರ್ತಕ್ಕಂಥದ್ದು
ಶಾಸಕರ ಭವನದೊಳಗಡೆ ಈ ಲಾಕರ್ ನೋಡಿ, ಇವೆರಡೂ ಕೂಡ ETM ಬ್ಯಾಟ್ರಿ ಅಂತ ಹೇಳಿ ಇದು ನಾವು ತೋರಿಸ್ತಿರ್ತಕ್ಕಂಥ, ಅಂದರೆ ಈ ಬ್ಯಾಟ್ರಿ ಇದ್ರೊಳಗಡೆ ಫೋಲ್ಡೆಡ್ ಆಗಿರುತ್ತೆ. ಇದು ತುಂಬ ಸುಪೀರಿಯರ್ ಕ್ವಾಲಿಟಿ. ಈಗ ನಮ್ಗೆ ಹಾಕಿರ್ತಕ್ಕಂಥದ್ದು ಆ್ಯಕ್ಚುಲಿ ಬ್ಯಾಟ್ರಿ ಹಿಂಗಂದರೆ ಓಪನ್ ಮಾಡ್ಬೋದು ಶೆಲ್ ಹಾಕ್ಬಿಟ್ಟು ಹಾಕ್ತಕ್ಕಂಥದ್ದು. ಇದು ಅದರೊಳಗಡೆ ಇರ್ತಕ್ಕಂಥ ಬ್ಯಾಟ್ರಿ, ಇದು ಓಪನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಂಥ ಒಂದು ಟೆಕ್ನಾಲಜಿ ಇರ್ತಕ್ಕಂಥ ಲಾಕ್ಗೆ ಅಂದರೆ ಏನು ಸ್ಮಾರ್ಟ್ ಲಾಕ್ ಇದೆ ನಮ್ಮ ಡೋರ್ ಲಾಕು, ಇದಕ್ಕೇನೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಪ್ರೈಸು 11,744 ರೂಪಾಯಿ. ಇವರು ಬಿಲ್ ಮಾಡಿರ್ತಕ್ಕಂಥದ್ದು 49,300 ರೂಪಾಯಿ. ಇದ್ರ ಬಗ್ಗೆ ನಾವು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇದ್ರ ಬಗ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು, ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು. ಏನು ಇದರಲ್ಲಿ ಭ್ರಷ್ಟಾಚಾರ ಆಗಿದೆ, ಈ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ನಾವು ತಮ್ಮ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಇದರ ಪ್ರದರ್ಶನವನ್ನು ಮಾಡಿ ತಮಗೆ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಮಾಹಿತಿಯನ್ನು ಕೊಡ್ತೀವಿ.